ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ ಡಿಸೆಂಬರ್ 5. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ. ಶುಕ್ರವಾರ ಆಗುತ್ತೆ. ಡಿಸೆಂಬರ್ ತಿಂಗಳ 5ನೇ ತಾರೀಕು ರಾತ್ರಿ ಅಂದರೆ ಬೆಳಗಿನ ಜಾವ 2:53 ಪಾಡ್ಯ ಇದೆ. ಆ ನಂತರ ಬಿದಿಗೆ ಆರಂಭ ಆಗುತ್ತೆ. ರೋಹಿಣಿ ನಕ್ಷತ್ರ ಮಧ್ಯಾಹ್ನ 1:23 ಇದೆ. ಆ ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಸಿದ್ಧಯೋಗ ಮತ್ತು ಬಾಲವ ಕರ್ಣ. ಇಲ್ಲಿ ಮುಖ್ಯವಾಗಿ ತಿಥಿಯ ವಿಚಾರಕ್ಕೆ ಬಂದಾಗ ಇದನ್ನು ರಿಕ್ತ ತಿಥಿ ಅಂತ ಕರಿತೀವಿ. ಅಂದರೆ ಒಂದು ರೀತಿ ನಂಬಿಕೆ, ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ. ಆದರೆ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಆರಂಭ ಈ ದಿನ ಒಳ್ಳೆಯದಲ್ಲ. ಈ ದಿನ ಮಾಡೋದು ಒಳ್ಳೆಯದಲ್ಲ, ಅದು ಮುಖ್ಯ. ಅದು ಬಿಟ್ಟರೆ ಬೇರೆ ಯಾವುದೇ ಕೆಲಸಗಳನ್ನು ಮುಂದುವರಿಸ್ಕೊಂಡೋಗಿ ಆರಂಭ ಮಾಡಿರೋದನ್ನು ಖಂಡಿತವಾಗಲೂ ನಿಮಗೆ ಯಶಸ್ಸು ಸಿಗುತ್ತೆ. ಇಲ್ಲಿ ಮುಖ್ಯವಾದ ವಿಚಾರ ಇವತ್ತು ಹುತ್ತರಿ ಹಬ್ಬ. ಅದನ್ನು ನೆನಪಲ್ಲಿಟ್ಕೊಂಡಿದ್ದೆ. ಕೆಲವರು ಆಚರಣೆ ಮಾಡ್ತಾರೆ ಹುತ್ತರಿ ಹಬ್ಬನ. ಯೋಗ ಚೆನ್ನಾಗಿದೆ ಮತ್ತು ಕರ್ಣ ಚೆನ್ನಾಗಿದೆ. ಇವತ್ತು ಅಷ್ಟೇನು ಕೆಟ್ಟ ದಿನ ಅಂತ ಏನು ಮನಸ್ಸಿನಲ್ಲಿ ತಗೋಬೇಡಿ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ 10:48 ಆರಂಭ ಆಗಿ 12:14 ಮುಗಿಯುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡಲ್ಲ, ಒಂದು ನಂಬಿಕೆ ಬಂದಿದೆ. ಆದರೆ ಪೂಜೆ ಪುನಸ್ಕಾರಗಳಿಗೆ ಯಾವುದೇ ಅಡ್ಡಿ ಇಲ್ಲ. ಈ ದಿನ ಈ ವೇಳೆಯಲ್ಲಿ ದುರ್ಗಾ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಫಲಗಳು ಸಿಗುತ್ತೆ. ಇನ್ನು ಮುಖ್ಯವಾಗಿ ಯಮಗಂಡ ಕಾಲ 3:06 4:32 ಇದೆ. ಈ ವೇಳೆಯಲ್ಲಿ ಮಾತ್ರ ನಾನು ತುಂಬ ಸಲ ಪ್ರತಿದಿನ ಹೆಚ್ಚು ಕಮ್ಮಿ ಹೇಳ್ತಾನೆ ಇರ್ತೀನಿ, ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬೇಡಿ. ಆನಂತರ ಹೊಸದಾಗಿ ಔಷಧಿಯನ್ನು ತಗೊಂಬೋದಕ್ಕೆ ಆರಂಭ ಮಾಡಬೇಡಿ. ಹೊಸದಾದ ವಾಹನವನ್ನು ಕೊಡಬೇಡಿ. ಇದು ತುಂಬ ಮುಖ್ಯವಾದಂತಹ ವಿಚಾರಗಳಾಗಿವೆ. ಇನ್ನು ಈ ದಿನದ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗ್ಗಿನ ಜಾವ 4:47 5:38 ಇರುತ್ತೆ. ಈ ವೇಳೆಯಲ್ಲಿ ಪೂಜೆ ಮಾಡೋದು ಅಥವಾ ಯಾವುದೇ ಒಂದು ದೇವತಾ ಸ್ತೋತ್ರಗಳನ್ನು ಪಠನೆ ಮಾಡೋದು, ವೇದ ಮಂತ್ರಗಳನ್ನು ಹೇಳ್ಕೊಬೋದು. ಇದರಿಂದ ಒಳ್ಳೆಯ ಫಲಗಳು ಸಿಗುತ್ತೆ. ಅಭಿಜಿನ್ ಮುಹೂರ್ತ ಬೆಳಗ್ಗೆ 11:48 12:33 ಇದೆ. ಇನ್ನು ಗೋಧೂಳಿ ಮುಹೂರ್ತ ಸಂಜೆ 5:50 6:15 ಇದೆ. ಇವೆಲ್ಲ ಒಂದು ಒಳ್ಳೆಯ ವೇಳೆ. ಇನ್ನು ಯಾವುದೇ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬೇಕು ಅಂದರೆ ಮಧ್ಯಾಹ್ನ 2:04 2:50 ತುಂಬ ವೇಳೆ ಚೆನ್ನಾಗಿದೆ. ಇನ್ನು ದುರ್ಮುಹೂರ್ತ ಅಂತಲೇ ಕರಿತೀವಿ. ಈ ವೇಳೆಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬಾರ್ದು. ಬೆಳಗ್ಗೆ 8:45 9:31, ಹಾಗೆ ಮಧ್ಯಾಹ್ನ 12:33 1:19 ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು. ಇದಾದ ನಂತರ ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಬೆಳಗಿನ ವೇಳೆ 6:30 7:15 ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಯಶಸ್ಸು ಸಿಗತ್ತೆ. ಹಾಗೆ ದೇವಸ್ಥಾನಕ್ಕೆ ಹೋಗೋದು, ಇಲ್ಲ ಮನೆಯಲ್ಲೇ ಪೂಜೆಯನ್ನು ಮಾಡೋದು, ಇಂಥದ್ದು ಮಾಡಿ ಯಾವುದೇ ನಿಮ್ಮ ಆಸೆ ಆಕಾಂಕ್ಷೆಗಳು ಇದ್ದಲ್ಲಿ ಅದು ಸಹ ಯಶಸ್ಸನ್ನು ಕಾಣುತ್ತೆ. ಇದು ಇಂದಿನ ವಿಚಾರಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ. ಇದೇ ನಿಜವಾದ ವಿಚಾರ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರಿಗೆ ಸ್ವಂತ ಮನೆಯನ್ನು ಕಟ್ಟುವಂತಹ ವಿಚಾರದಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಸಹಕಾರ ಸಿಗುತ್ತೆ. ಇದರಿಂದ
ತಮ್ಮ ಯೋಜನೆಗೆ ಒಂದು ಅಂತಿಮ ರೂಪವನ್ನು ಇವತ್ತು ಕೊಡ್ತಾರೆ. ಆದರೆ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಈ ದಿನ ಇವರಿಗೆ ಒಳ್ಳೆಯದೇ. ಆದರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಇವರಿಗೆ ಸಿಗಬೇಕಾದಂತಹ ಫಲಿತಾಂಶಗಳು ತುಂಬ ನಿಧಾನಗತಿಯಲ್ಲಿ ಸಿಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರೇ ಆಗ್ತಾರೆ ಅತಿಯಾದ ಆತುರದ ನಿರ್ಧಾರಗಳನ್ನು ತಗೋತಾರೆ. ಒಂದು ನಿಮಿಷನೂ ಯೋಚನೆ ಮಾಡಲ್ಲ, ದಿಢೀರಂಥ ತೀರ್ಮಾನಗಳನ್ನು ತಗೋತಾರೆ. ಇದರಿಂದ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. ಇನ್ನು ಮೈ ತೂಕ ಹೆಚ್ಚುವ ಸಾಧ್ಯತೆ ಇದೆ, ದಪ್ಪಗಾಗುವ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ವಿದೇಶಿ ಭಾಷೆಯನ್ನು ಕಲಿಬೇಕು ಅಥವಾ ವಿದೇಶಿ ಕಂಪನಿಗಳಲ್ಲೇ ಕೆಲಸ ಮಾಡಬೇಕು ಅನ್ನೋ ಆಸೆ ಇರೋ ನಿರುದ್ಯೋಗಿಗಳಿಗೆ ಇಂದು ಒಳ್ಳೆಯ ಕಾಯಕಲ್ಪ ಸಿಗುತ್ತೆ. ಅದರಲ್ಲಿ ಒಂದು ಉತ್ತಮ ಫಲಿತಾಂಶ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿನ. ಅವನ ನಿರೀಕ್ಷೆಗೂ ಮೀರಿದಂಥ ಯಶಸ್ಸು ಸಿಗುತ್ತೆ. ಮುಖ್ಯವಾಗಿ ಈ ಕುಟುಂಬದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ, ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ, ಶಾಂತಿ ನೆಮ್ಮದಿ ಇರುತ್ತೆ. ಆದರೆ ಉದ್ಯೋಗದ ವಿಚಾರಕ್ಕೆ ಬಂದಾಗ ಇವರ ನಿರೀಕ್ಷೆಯಂತೆ ಯಾವುದೇ ಫಲಿತಾಂಶಗಳು ಸಿಗಲ್ಲ. ಸ್ವಲ್ಪ ಸಾಮಾನ್ಯವಾದಂತಹ ದಿನ ನೌಕರರಿಗೆ. ಆದ್ದರಿಂದ ಸಾಧ್ಯವಾದಷ್ಟು ಬಂದಿದ್ದನ್ನು ನೀವು ಸ್ವೀಕಾರ ಮಾಡಲೇಬೇಕಾಗುತ್ತೆ. ಸೋಲೋರನ್ನ ನೋಡಿ ನೀವು ಸ್ವಲ್ಪ ನೆಮ್ಮದಿಯನ್ನು ಪಡಿ, ಅದು ಮುಖ್ಯ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ಆದರೆ ಅನಗತ್ಯ ವಿಚಾರಗಳಿಗೆ ಖರ್ಚು ವೆಚ್ಚಗಳನ್ನು ಮಾಡ್ತೀರಿ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದೆ, ಇನ್ನೇನು ತೊಂದರೆ ಆಗಲ್ಲ. ಎಚ್ಚರಿಕೆಯಿಂದ ಕೈ ಕಾಲುಗಳಿಗೆ ಪೆಟ್ಟು ಬೀಳ್ಬೋದು, ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ ಅಷ್ಟೇ. ವೃಷಭ ರಾಶಿಯವರಿಗೆ ಈ ದಿನ ಎಲ್ಲ ರೀತಿಯ ಅನುಕೂಲಕರ ವಾತಾವರಣ ಇರುತ್ತೆ. ಆದರೆ ಇವರಲ್ಲಿ ಒಂದು ರೀತಿಯ ಈ ಸಂಶಯದ ಮನೋಭಾವನೆ ಇರುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಯಾವಾಗ ಸಂಶಯ ನಮ್ಮ ಮನಸ್ಸಿನಲ್ಲಿ ಬರುತ್ತೆ, ಒಂದು ರೀತಿ ನಮ್ಮ ನೆರಳನ್ನು ನಾವೇ ನಂಬಲ್ಲ ಅಂತ, ನಾವು ಯಾರಲ್ಲೂ ಈ ನಂಬಿಕೆಯನ್ನು ಇಟ್ಕೊಂಬಲ್ಲ. ಆಗೇನಪ್ಪ ಆಗುತ್ತೆ ಅಂದರೆ, ನಮಗೆ ದೊರೆಯಬೇಕಾದ ಸವಲತ್ತುಗಳು ಬೇರೆಯವರ ಪಾಲಾಗ್ಬೋದು, ಹಾಗೆ ನಮಗೆ ದೊರೆಯಬೇಕಾದಂತಹ ಯಶಸ್ಸು ಸಹ ಸಿಗದಿರ ಹೋಗ್ಬೋದು. ಆದ್ದರಿಂದ ಮೊದಲು ಎಲ್ಲರನ್ನ ವಿಶ್ವಾಸದಿಂದ ನೋಡಿ, ಎಚ್ಚರಿಕೆಯಿಂದ ಇರೋದು ತಪ್ಪೇನೂ ಅಲ್ಲ ಅದು. ಇನ್ನು ವಿದೇಶದಲ್ಲಿ ಕೆಲಸ ಮಾಡ್ತಿರೋರಿಗೆ ತುಂಬ ಒಳ್ಳೆಯದಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆತಂಕವನ್ನು ಉಂಟು ಮಾಡುತ್ತಿದ್ದ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ವಿರೋಧಿಗಳು ಏನು ಮಾಡ್ತಾರೆ, ಅವರೇ ಒಂದು ರೀತಿ ಪಾಠ ಕಲಿತಾರೆ. ಅವರ ತಪ್ಪಿನ ಅರಿವು ಅವ್ರಿಗಾಗುತ್ತೆ. ಅವರು ನಿಮ್ಮ ತಂಟೆಗೆ ಬರ್ದಿರ, ನಿಮ್ಮ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ ಅನ್ನೋ ಒಂದು ಈ ವಾಕ್ಯದೊಳಗೆ ಮುಂದುವರ್ಕೊಂಡು ಹೋಗ್ತಾರೆ. ಆದರೆ ಅವರು ಪುನಃ ನಿಮ್ಮ ಹತ್ರ ಬರೋದು, ನಿಮ್ಮ ಹತ್ರ ಮಾತಾಡೋದು, ನಿಮ್ಮ ಹತ್ರ ಚೆನ್ನಾಗಿರೋದು ಅವೆಲ್ಲ ಏನು ನಡೆಯಲ್ಲ, ಅದು ಮುಂದುವರ್ಕೊಂಡು ಹೋಗುತ್ತೆ. ಹಾಗೆಯೇ ಈ ತುಂಬ ನೋಡೋದಕ್ಕೆ ಶಾಂತ ರೂಪದಲ್ಲಿ ಇರ್ತೀರಿ. ಆದರೆ ಆ ಕೋಪ ಬಂದಾಗ ಮಾತ್ರ ಆ ಕೋಪವನ್ನು ನಿಗ್ರಹಿಸೋದಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಅಸಾಧ್ಯವಾದಂತಹ ಕೋಪ, ಆ ಕೋಪದಲ್ಲಿ ತಪ್ಪನ್ನು ಮಾಡೋದೇ ಜಾಸ್ತಿ ಆಗುತ್ತೆ. ಆದ್ದರಿಂದ ಕೋಪವನ್ನು ಕಡಿಮೆ ಮಾಡ್ಕೊಬೋದು ಒಳ್ಳೆಯದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಹೇಳ್ತೀವಿ ನಾವು, ನರ ಎಳೆದಾಗಾಯಿತು, ಸ್ನಾಯು ಎಳೆದಾಗಾಯಿತು ಅಂತ, ಆ ರೀತಿ ಆಗುತ್ತೆ. ಎಚ್ಚರಿಕೆಯಲ್ಲಿ ಸಡನ್ನಾಗಿ ಹೇಳೋದು, ಸಡನ್ನಾಗಿ ಕೂತ್ಕೊಂಬೋದು, ಜಾರು ಬೀಳೋದು, ಇಂಥದ್ರ ಬಗ್ಗೆ ಎಚ್ಚರಿಕೆ ಇದೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಯಾವುದೇ ಒಂದು ತೊಂದರೆ ನಿಮ್ಮನ್ನು ಕಾಡಲ್ಲ ಖಂಡಿತವಾಗಲು. ಮಿಥುನ ರಾಶಿಯವರ ವಿಚಾರಕ್ಕೆ ಬಂದಾಗ ಒಂದು ರೀತಿಯ ಆಸೆ ಆಕಾಂಕ್ಷೆ ಇವರ ಮನಸ್ಸಿನಲ್ಲಿರುತ್ತೆ. ಆಸೆ ಆಕಾಂಕ್ಷೆ ಅಂದರೆ ಯಾರು ಏನಾದರೂ ಗಿಫ್ಟ್ ಕೊಡಬೇಕು, ಹಾಗೆಯೇ ಯಾವುದೋ ಒಂದು ಕೆಲಸ, ಈ ತುಂಬ ಮುಖ್ಯವಾದ ಕೆಲಸ, ಆ ಕೆಲಸ ಕಷ್ಟಕರವಾದ್ದು ಹೌದು. ಏನು ಮಾಡಿರ್ತಾರೆ ಇವರು, ಈ ಕೆಲಸನ ಕಷ್ಟಪಟ್ಟು ಮಾಡಾರಪ್ಪ, ನನ್ನ ಕೈಲಿ ಎಷ್ಟಾಗುತ್ತೋ ಆ ರೀತಿ ಮಾಡ್ತೀನಿ, ನಂಗೆ ಅನುಕೂಲ ಆಗಿಬಿಡಲಿ. ಈ ರೀತಿ ಅಧಿಕವಾದಂತಹ ಆಶಾಭಾವನೆ ಅಥವಾ ನಿರೀಕ್ಷೆಗಳು ಇರುತ್ತೆ.
ಆದರೆ ಒಂದು ಅದೃಷ್ಟ ಏನಪ್ಪ ಅಂದರೆ ಎಲ್ಲ ಕನಿಷ್ಠ ಪಕ್ಷ ಸುಮಾರು ಒಂದು 80% ಇವರ ಆಸೆ ಆಕಾಂಕ್ಷೆಗಳು ಇವತ್ತು ಸುಲಭವಾಗಿ ಕೈ ಸೇರುತ್ತೆ. ಒಂದು ರೀತಿ ಇವತ್ತು ಇವರಿಗೆ ಭಾಗ್ಯ ಅಥವಾ ಅದೃಷ್ಟ ಇದೆ ಅಂತ ಹೇಳ್ಬೋದು. ಇನ್ನು ಇವರು ಈ ಮನೆಯಲ್ಲಿ ಆಗ್ಬೋದು ಅಥವಾ ಹೊರಗಿರದೇ ಆಗ್ಬೋದು ದೇವತಾ ಕಾರ್ಯಗಳನ್ನು ವಿಶೇಷವಾಗಿ ಮಾಡ್ತಾರೆ. ನಿಮ್ಮ ದೂರದ ಸಂಬಂಧಿಗಳಿಂದ ಒಂದು ರೀತಿಯ ಈ ಕೆಟ್ಟ ವರ್ತಮಾನ ಬರುವಂತಹ ಸಾಧ್ಯತೆ ಇದೆ. ಇನ್ನು ದೂರದ ಊರಿಗೆ ಪ್ರಯಾಣ ಬೆಳೆಸ್ತೀರಿ, ಅದರಿಂದ ಉಪಯೋಗ ಆಗುತ್ತೋ ಉಪಯೋಗ ಆಗಲ್ವೋ ಅವೆಲ್ಲ ಬೇರೆ ವಿಚಾರ. ಅದೊಂದು ನಿಮ್ಮ ಆಸೆ, ಅದನ್ನು ಪೂರೈಸ್ಕೊತೀರಿ. ನೀವು ತುಂಬ ಒಳ್ಳೆಯರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ನೀವು ತಗೊಂಬೋ ಕೆಲವೊಂದು ನಿರ್ಧಾರಗಳು ನಿಮ್ಮ ಸೋದರ ಅಥವಾ ಸೋದರಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಇದೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ನಿಮ್ಮದು ತಪ್ಪಿರಲ್ಲ, ನಿಮ್ಮ ಜೊತೆ ಕೆಲಸ ಮಾಡೋದು ತಪ್ಪಿರಲ್ಲ. ಆದರೂ ಕೂಡ ಈ ಇರುವ ವಿಚಾರವನ್ನು ಅಥವಾ ಸಂದರ್ಭವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಪರಸ್ಪರ ಭಿನ್ನಾಭಿಪ್ರಾಯದಲ್ಲಿ ತೊಡಗ್ತೀರಿ. ಆದ್ದರಿಂದ ಕಾದು ನೋಡೋ ತಂತ್ರ ಇಲ್ಲಿ ನಿಧಾನವಾಗಿ ಯೋಚನೆ ಮಾಡಿ. ಕುಟುಂಬದ ಹಿರಿಯ ಮಹಿಳಾ ಸದಸ್ಯ ಆರೋಗ್ಯದಲ್ಲಿ ಒಂದು ಉತ್ತಮ ಪ್ರಗತಿ ಕಂಡುಬರುತ್ತೆ. ಹಣಕಾಸಿನ ತೊಂದರೆ ಇರಲ್ಲ. ಆರೋಗ್ಯದ ಬಗ್ಗೆ ಬಂದಾಗ ಮಾತ್ರ ಕೆಮ್ಮು ನೆಗಡಿ ಸಾಮಾನ್ಯವಾಗಿ ನಿಮ್ಮನ್ನು ಇವತ್ತು ಕಾಡುತ್ತೆ. ಕಟಕ ರಾಶಿಯವರ ಇವತ್ತು ಮುಖ್ಯವಾದ ಗುರಿ ಯಾವುದಿರುತ್ತೆ ಅಂದರೆ ಹಣದ ಸಂಪಾದನೆಯ ಮೇಲೆ ಇರುತ್ತೆ. ಸಾಧ್ಯವಾದಷ್ಟು ಹೆಚ್ಚಿನ ಹಣವನ್ನು ತಗೋಬೇಕು ಅನ್ನೋ ಮನಸ್ಸಿರುತ್ತೆ. ಉದ್ಯೋಗದಲ್ಲಿದ್ದವ್ರದ್ದು ಏನೂ ಮಾಡೋಕ್ಕಾಗಲ್ಲ. ಸಂಬಳ ಎಷ್ಟು ಬರುತ್ತೋ ಅಷ್ಟೇ, ಅದನ್ನು ತೊಗೊಂಡು ಸಂತೋಷವಾಗಿರಬೇಕಾಗತ್ತೆ. ಅದೇ ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರ ಮಾಡೋರು, ಉದ್ದಿಮೆ ಇರೋರು, ಇವರು ಹೆಚ್ಚಿನ ಒಂದು ಲಾಭವನ್ನು ನಿರೀಕ್ಷೆ ಮಾಡ್ತಾರೆ. ಇವರ ನಿರೀಕ್ಷೆಯಂತೆ ಹಾಗೆ ಇವರ ಪ್ರಯತ್ನಕ್ಕೆ ತಕ್ಕಂತೆ ಹೆಚ್ಚಿನ ಲಾಭ ಇವರಿಗೆ ಸಿಗುತ್ತೆ. ಇವರು ಖುಷಿಯಾಗಿರ್ತಾರೆ. ಆದರೆ ಆ ಖುಷಿ ಅನ್ನೋದು ಸ್ವಲ್ಪ ಹೊತ್ತಿರುತ್ತಷ್ಟೇ. ಅಧಿಕ ಒಂದು ಖರ್ಚು ವೆಚ್ಚಗಳು ಎದುರಾಗುತ್ತೆ. ಇವರ ಮನಸ್ಸಿನಲ್ಲಿ ಬೇಸರ ಉಂಟಾದರೂ ಕೂಡ ಆ ಖರ್ಚು ವೆಚ್ಚಕ್ಕೆ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ವಿನಿಯೋಗಿಸಬೇಕಾಗತ್ತೆ. ಕೊನೆಗೇನಪ್ಪ ಆಗುತ್ತೆ ಇವರ ಹತ್ರ ಹಣದ ವಿಚಾರದಲ್ಲಿ ಅಂದರೆ ಎಷ್ಟು ಬೇಕೋ ಅಷ್ಟೇ, ಹೆಚ್ಚಾದ ಹಣ ಇರಲ್ಲ. ಇನ್ನು ದೂರದ ಊರಿಗೆ ಪ್ರಯಾಣವನ್ನು ಮಾಡ್ತಾರೆ. ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಕುಟುಂಬದ ಹಿರಿಯರ ಒಂದು ಈ ಸಲಹೆಯನ್ನು ಇವರು ಪಡ್ಕೋತಾರೆ. ಆದ್ದರಿಂದ ಕೌಟುಂಬಿಕ ಕಾರ್ಯಕ್ರಮಗಳು, ಕುಟುಂಬಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳು ಯಾವುದೇ ತೊಂದರೆ ಇಲ್ಲದಿರ ಸುಸೂತ್ರವಾಗಿ ನೆರವೇರ್ಕೊಂಡು ಹೋಗುತ್ತೆ. ಮನೆತನದಿಂದ ಬರಬೇಕಾಗಿದ್ದ ಹಣದ ವಿಚಾರ ಅಥವಾ ಹಣ ಇವಾಗ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಒಟ್ಟಾರೆ ಒಂದು ವೇಳೆ ನಿಮಗೆ ದುಡ್ಡಿನ ತೊಂದರೆ, ಹಣದ ಕೊರತೆ ಉಂಟಾದರೆ ನಿಮ್ಮ ತಂದೆಯವರು ನಿಮಗೆ ಸಹಾಯ ಮಾಡ್ತಾರೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ನಿಮಗೆ ಗೊತ್ತಿಲ್ಲದೇನೋ ನೀವು ಸರಿಯಾಗಿ ಕೆಲಸ ಮಾಡ್ತೀರೋ ಅವೆಲ್ಲ ಬೇರೆ ವಿಚಾರ. ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ. ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ. ಈ ಆಹಾರ ಸೇವನೆ ಸ್ವಲ್ಪ ಇತಿಮಿತಿಯಲ್ಲಿ ಇಲ್ಲದಿದ್ದರೆ ಅಜೀರ್ಣತೆ ಉಂಟಾಗುತ್ತೆ. ಸಿಂಹರಾಶಿಯವರು ದಿನದ ಆರಂಭದಿಂದಲೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪರಿಶ್ರಮವನ್ನು ಕೊಡ್ತಾರೆ. ಅಂದರೆ ಇವರಿಗೆ ಸೋಲೋದಕ್ಕೆ ಇಷ್ಟ ಇರಲ್ಲ. ಒಂದು ರೀತಿ ಸ್ವಪ್ರತಿಷ್ಠೆಯ ಗುಣ ಅಂತ ಹೇಳ್ಬೋದು. ತಮ್ಮ ಸಮಾಜದಲ್ಲಿ ಆಗ್ಬೋದು, ಕುಟುಂಬದಲ್ಲಿ ಆಗ್ಬೋದು, ಇಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಆಗ್ಬೋದು, ತಮ್ಮ ಸ್ಥಾನಮಾನವನ್ನು ಉಳಿಸ್ಕೊಳ್ಳೋದಕ್ಕೆ ಏನೇನು ಬೇಕೋ ಅವೆಲ್ಲ ಮಾಡ್ತಾರೆ. ಆದರೆ ಅವೆಲ್ಲ ವಿಫಲವಾಗುತ್ತೆ. ಇವರು ಮಾಡದ ತಪ್ಪನ್ನು ಅನಿವಾರ್ಯವಾಗಿ ಇವರು ಎದುರಿಸ್ಬೇಕು. ಇವರು ಒಪ್ಕೋತಾರೋ ಬಿಡ್ತಾರೋ ಬೇರೆ ವಿಚಾರ, ಎದುರಿಸ್ಬೇಕಾಗತ್ತೆ. ಇದರಿಂದ ಇವರ ಮನಸ್ಸಿಗೆ ಒಂದು ರೀತಿಯಲ್ಲಿ ಬೇಸರ ಉಂಟಾಗುತ್ತೆ. ಇನ್ನು ಇವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಬಂದಾಗ ಸೋದರ ಅಥವಾ ಸೋದರಿಗೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವರು ವಹಿಸ್ಕೊಂಡಿರ್ತಾರೆ. ಇವರೆಷ್ಟೇ ಪ್ರಯತ್ನ ಪಟ್ಟರೂ ಆ ಜವಾಬ್ದಾರಿಯಲ್ಲಿ ನಿರೀಕ್ಷಿತ ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯ ಆಗಲ್ಲ. ಇಲ್ಲೇನಾಗುತ್ತೆ,
ಇವರ ಕೆಲಸ ಕಾರ್ಯನ ಅವ್ರು ನೋಡ್ತಾನೆ ಇರ್ತಾರೆ, ಇವರ ಒಂದು ಡೆಡಿಕೇಶನ್ ಅಂತ ಏನು ಹೇಳ್ತೀವಿ ಅದನ್ನು ನೋಡ್ತಾನೆ ಇರ್ತಾರೆ. ಆದರೂ ಕೂಡ ಹೇಳ್ತಾರಲ್ಲ, ಈ ಕುರಿ ಹಳ್ಳಕ್ಕೆ ಬಿಟ್ಟರೆ ಆಳುಗೊಂಡು ಕಲ್ಲು ಅಂತ. ಯಾವಾಗ ಇದು ಫೈಲ್ಯೂರ್ ಆಗುತ್ತೆ ಅವಾಗ ಇವ್ರನ್ನ ಅವರ ಸೋದರ ಸೋದರಿಯರು ಒಂದು ರೀತಿ ಬ್ಲೇಮ್ ಮಾಡ್ತಾರೆ, ನಿನ್ನಿಂದಾನೇ ಆಯಿತು, ಕಷ್ಟಪಟ್ಟು ಕೆಲಸ ಮಾಡಲಿಲ್ಲ ಆ ರೀತಿ. ಆದರೆ ಈ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಯಾರನ್ನೂ ನಂಬಲ್ಲ, ನಿಮ್ಮ ಸ್ವಂತ ಬುದ್ಧಿವಂತಿಕೆ, ಸ್ವಂತ ತೀರ್ಮಾನಕ್ಕೆ ಬದ್ಧರಾಗ್ತೀರಿ. ಇದರಿಂದ ಒಳ್ಳೆಯ ಫಲಿತಾಂಶ ಸಹ ಸಿಗುತ್ತೆ. ಬೇರೆಯವರಿಗೆ ಅಸಾಧ್ಯ ಅನ್ನಿಸೋದನ್ನೆಲ್ಲ ನೀವು ಸುಲಭವಾಗಿ ಸಾಧಿಸ್ತೀರಿ. ಯಾರ ಜೊತೆನೂ ಜಗಳಕ್ಕೆ ಹೋಗಲ್ಲ, ಕೋಪ ಮಾಡ್ಕೊಂಬಲ್ಲ. ಆದರೆ ಕೋಪ ಮಾಡಿಕೊಂಡ್ರೆ ನೀವು ಸೋಲಲ್ಲ, ಜಗಳಕ್ಕೆ ಹೋದರೂ ನೀವು ಸೋಲಲ್ಲ. ಆದ್ದರಿಂದ ಜನ ಸ್ವಲ್ಪ ನಿಮ್ಮಿಂದ ದೂರ ಉಳಿತಾರೆ. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ, ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಬೋದು, ತುಂಬ ಒಳ್ಳೆಯದು. ಕನ್ಯಾ ರಾಶಿಯಲ್ಲಿ ಜನಿಸಿರೋರಿಗೆ, ಅದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಅವರ ದಾಂಪತ್ಯ ಜೀವನದಲ್ಲಿ ಅನಗತ್ಯ ವಿಚಾರಗಳಿಗೆ ಒಂದು ವಾದ ವಿವಾದ ಬೆಳೆಯುತ್ತೆ. ಇದರಿಂದ ಪರಸ್ಪರ ದಂಪತಿಗಳ ನಡುವೆ ಒಂದು ಬೇಸರ ಇರುತ್ತೆ, ಒಂದು ಒಗ್ಗಟ್ಟು ಅಥವಾ ಒಮ್ಮತ ಯಾವುದೇ ವಿಚಾರದಲ್ಲೂ ಇರಲ್ಲ. ಈ ಕಾರಣದಿಂದ ಏನಪ್ಪ ಆಗುತ್ತೆ, ಅನಿವಾರ್ಯವಾಗಿ ನೀವು ಅದರ ಮಧ್ಯೆ ಪ್ರವೇಶ ಮಾಡ್ತೀರಿ. ಒಳ್ಳೆಯ ಮಾತುಕತೆಯ ಮೂಲಕ ಈ ಸೋದರಿಯ ಜೀವನದಲ್ಲಿದ್ದ ಆ ಸಮಸ್ಯೆಯನ್ನು ದೂರ ಮಾಡ್ತೀರಿ. ಇನ್ನು ನಿಮ್ಮ ಮನಸ್ಸಿಗೆ ಇಷ್ಟ ಇರಲ್ಲ, ಇಷ್ಟ ಇಲ್ಲದೆ ಹೋದರೂ ಕೂಡ ಕುಟುಂಬದ ಇತರ ಸದಸ್ಯರ ಒಂದು ಈ ಒತ್ತಡಕ್ಕೆ ಮಣಿದು ವಾಸಸ್ಥಳವನ್ನು ಬದಲಾವಣೆ ಮಾಡಿಸೋದಕ್ಕೆ ತೀರ್ಮಾನ ಮಾಡ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ದು ಕೂಡ ಉನ್ನತ ಮಟ್ಟವನ್ನು ತಲುಪ್ತೀವಿ, ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ, ಸಂದೇಹ ಇಲ್ಲ. ಈ ಕುಟುಂಬದ ಕೆಲಸ ಕಾರ್ಯಗಳೂ ಅಷ್ಟೇ, ಎಲ್ಲರೂ ಏನಪ್ಪ ನಿರೀಕ್ಷೆ ಮಾಡಿರ್ತಾರೆ, ಈ ಕೆಲಸ ಆಗಬೇಕು ಆಗಲಿ ಅಂತ ಇರ್ತಾರೆ. ಆದರೆ ನೀವೇನು ಮಾಡ್ತೀರಿ, ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಹೆಚ್ಚಿನ ಒಂದು ಪರಿಶ್ರಮವನ್ನು ಕೊಡ್ತೀರಿ. ಅದರಿಂದ ಉನ್ನತ ಮಟ್ಟದ ಯಶಸ್ಸು ಕಾಣುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಏನೋ ಒಂದು ಟಾರ್ಗೆಟ್ ಇರುತ್ತೆ, ಅದನ್ನು ಅಚೀವ್ ಮಾಡಲೇಬೇಕು, ವಿಧಿ ಇರಲ್ಲ. ಎಲ್ಲರೂ ಸಾಮಾನ್ಯವಾಗಿರ್ತಾರೆ. ನೀವೇನು ಮಾಡ್ತೀರಿ, ಅವ್ರು ಹೇಳಿದ್ದಕ್ಕಿಂತ ಜಾಸ್ತಿ ಒಂದು ಇಂಟ್ರೆಸ್ಟ್, ಆಸಕ್ತಿಯನ್ನು ತೋರಿಸ್ತೀರಿ. ಈ ಕಾರಣದಿಂದ ನಿಮ್ಮ ಹಿರಿಯ ಅಧಿಕಾರಿಗಳ ನಿರೀಕ್ಷೆಯನ್ನೂ ಮೀರಿದಂತಹ ಯಶಸ್ಸು ಸಿಗುತ್ತೆ. ಅದು ಇನ್ನು ನಿಮ್ಮ ತಾಯಿಯವರ ವಿಚಾರಕ್ಕೆ ಬರಬೇಕು. ಅವರಿಗೆ ಅನಾವಶ್ಯಕವಾಗಿ ಬೇಡದೇ ಇರೋ ವಿಚಾರಕ್ಕೆ ಯೋಚನೆ ಇರುತ್ತೆ, ಮನಸ್ಸಿನಲ್ಲಿ ಸ್ವಲ್ಪ ದುಃಖ ಸಹ ಇರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ನಿಮಗೆ ಆದಾಯನ ಹೇಗೆ ಮುಡಿಸ್ಕೋಬೇಕು ಅನ್ನೋ ಒಂದು ಪರಿಕಲ್ಪನೆ ಇರಲ್ಲ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಸ್ವಲ್ಪ ಎಚ್ಚರಿಕೆ ಇರಲಿ, ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ತುಂಬ ಕಂಡುಬರ್ತಿದೆ. ತುಲಾರಾಶಿಯವರು ಮುಖ್ಯವಾಗಿ ಬರವಣಿಗೆಯನ್ನು ಒಂದು ಉದ್ಯೋಗವಾಗಿ ಇಟ್ಕೊಂಡವರು, ಅಂದರೆ ಲೇಖಕರು, ಕವಿಗಳು, ಇಂಥವ್ರು, ಇಲ್ಲ ನಾಟಕ ಬರೆಯೋರು ಇರ್ಬೋದು, ಇಂಥವ್ರು, ಇವರಿಗೆ ಒಂದು ವಿಶೇಷವಾದಂತಹ ಅವಕಾಶಗಳು ಸಿಗುತ್ತೆ. ಈ ಕೇವಲ ಕುಟುಂಬ ಅಲ್ಲ, ಒಂದು ಸಮಾಜ ಅಲ್ಲ, ವಿದೇಶದಲ್ಲಿ ಸಹ ಇವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ. ಇಲ್ಲಿ ಮುಖ್ಯವಾಗಿ ನಿಮಗಿರುವ ವಿದ್ಯೆಯನ್ನು ಸರಿಯಾದ ಹಾದಿಯಲ್ಲಿ ಬಳಸ್ಕೊಳ್ಳಿ. ಅದು ಯಾವುದಾದ್ರೂ ಆಗಲಿ, ಅದು ಕಂಪ್ಯೂಟರ್ ಆಗ್ಬೋದು, ಒಂದು ಬೇರೆ ಪೂಜೆ ಪುನಸ್ಕಾರ ಮಾಡೋದೇ ಇರ್ಬೋದು, ಇಲ್ಲ ಒಂದು ಕ್ರಿಕೆಟ್ ಆಡೋದಿರ್ಬೋದು, ಅದು ಇದು ಅಂತಲ್ಲ, ಯಾವುದೇ ಕ್ಷೇತ್ರ ಆದ್ರೂ ಸರಿಯೇ, ನಿಮ್ಮಲ್ಲಿರುವ ವಿದ್ಯೆಯನ್ನು ಸರಿಯಾದ ಹಾದಿಯಲ್ಲಿ ಬೆಳೆಸ್ಕೋಬೇಕು. ಆಗ ಮಾತ್ರ ನಿಮಗೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ಖಂಡಿತವಾಗಲೂ ಸಿಗುತ್ತೆ, ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಇನ್ನು ಈ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರೋರು ಏನು ಮಾಡ್ತೀರಿ, ನೀವು ಮುಂದಿನ ದಿನಗಳಿಗಾಗಿ ಒಂದು ಬರೋ ಲಾಭದ ಒಂದು ಅಂಶದಲ್ಲಿ ಸ್ವಲ್ಪ ಪಾಲನ್ನು ತೆಗೆದಿರ್ತೀರಿ. ಅಂದರೆ ಉಳಿತಾಯ ಮಾಡೋದ್ರಲ್ಲಿ ಸಫಲರಾಗ್ತೀರಿ. ಇಲ್ಲಿ ಉತ್ತಮ ಆರೋಗ್ಯ ಇರುತ್ತೆ, ಉತ್ತಮ ಅಧಿಕಾರ ಇರುತ್ತೆ, ಉತ್ತಮ ಆದಾಯ ಇರುತ್ತೆ. ಇದರಿಂದ ಸಂತೋಷ, ಸಂಭ್ರಮ ಮನೆ ಮಾಡಿರುತ್ತೆ. ಆದರೆ ಮಕ್ಕಳ ವಿಚಾರದಲ್ಲಿ ಹೇಳಬೇಕು ಅಂದರೆ, ನಿಮಗೇನೋ ಒಂದು ನಿರೀಕ್ಷೆ ಇರುತ್ತೆ ನಿಮ್ಮ ಮಕ್ಕಳ ಬಗ್ಗೆ, ಆ ನಿರೀಕ್ಷೆಯನ್ನು ಅವರು ಹುಸಿಗೊಳಿಸ್ತಾರೆ. ಆದ್ದರಿಂದ ಮನಸ್ಸಿನಲ್ಲಿ ಮಕ್ಕಳ ಬಗ್ಗೆ ಬೇಸರವನ್ನು ಹೊಂದಿರ್ತೀರಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ
ಯಾವುದೇ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ಇರುತ್ತೆ. ನೆರೆಹೊರೆಯವರ ಜೊತೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದಿರಿ. ಕಾರಣ ಏನಪ್ಪ ಅಂದರೆ ದುಡುಕ್ತು ಅಂದರೆ ಅವರ ಜೊತೆ ಸ್ವಲ್ಪ ಈ ಜಗಳ ಕಾಯಲೇಬೇಕಾಗುತ್ತೆ, ಎಚ್ಚರಿಕೆ ಇರಲಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಇಲ್ಲಿ ಏನು ಮಾಡ್ತಾರೆ, ಇವರು ತಮ್ಮ ಪಾಲಿನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾರೆ. ಅದರ ಫಲಿತಾಂಶ ಏನಾದರೂ ಬರಲಿ ಅದು ಬೇಕಿಲ್ಲ. ಕಾರಣ ಏನಪ್ಪ ಅಂದರೆ ಇವರಲ್ಲಿ ಆತ್ಮವಿಶ್ವಾಸ ಇರುತ್ತೆ. ನಾವು ನಿಷ್ಠೆಯಿಂದ ಪೂರ್ಣ ಯೋಜನೆಯಿಂದ ಕೆಲಸವನ್ನು ಮಾಡಿದ್ರೆ ಯಶಸ್ಸು ಸಿಗತ್ತೆ ಅನ್ನೋ ಒಂದು ನಂಬಿಕೆ ಇವರಲ್ಲಿ ಇರುತ್ತೆ. ಈ ಕಾರಣದಿಂದ ಇವರ ವಿರೋಧಿಗಳಾಗಿರ್ಬೋದು ಅಥವಾ ಇವರ ಪ್ರತಿಸ್ಪರ್ಧಿಗಳಾಗಿರ್ಬೋದು, ಅವರಿಗೆ ಎಷ್ಟೇ ಬುದ್ಧಿ ಇರಲಿ, ಅವರ ಶಕ್ತಿ ಎಷ್ಟೇ ಇರಲಿ, ಅದ್ರ ಬಗ್ಗೆ ಇವರು ಯೋಚನೆ ಮಾಡೋಣ. ಇವರು ಸಹ ಸಾಕಷ್ಟು ಬಲಿಷ್ಠರಾಗೇ ಇರ್ತಾರೆ. ಈ ಕಾರಣದಿಂದ ಏನಾಗುತ್ತೆ, ಇವರ ವಿರೋಧಿಗಳು ಸಹ ಇವರ ಪ್ರೀತಿ ವಿಶ್ವಾಸನ ಗಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ವೇಳೆ ಪ್ರಯತ್ನ ಪಡಲ್ವ, ಅವರು ಸುಮ್ಮನೆ ಇದ್ಬಿಡ್ತಾರೆ, ಇವ್ರ ತಂಟೆಗೆ ಬರೋಲ್ಲ. ಇವ್ರ ಪಾಡಿಗೆ ಇವರು ಇರ್ತಾರೆ, ಅವ್ರ ಪಾಡಿಗೆ ಅವರು ಇರ್ತಾರೆ ಅಷ್ಟೇ. ಆದರೆ ಮಾನಸಿಕ ದುಗುಡತೆ ಇರುತ್ತೆ, ಮನಸ್ಸಿನಲ್ಲಿ ಒಂದು ರೀತಿಯ ಅಂಜಿಕೆ ಅಥವಾ ಭಯ ಇರುತ್ತೆ. ಏನಾಗ್ಬಿಡುತ್ತೋ ಏನು ಮಾಡಿಬಿಡ್ತಾರೋ ಅನ್ನೋ ಒಂದು ಭಯ ಅನ್ನೋದು ಹೋಗ್ತಾನೆ ಇರುತ್ತೆ. ಇಲ್ಲಿ ಕುಟುಂಬದ ವಿಚಾರಕ್ಕೆ ಬಂದಾಗ, ಕುಟುಂಬದ ಒಂದು ಆಗು ಹೋಗುಗಳಲ್ಲಿ ನೀವು ಹಲವಾರು ತಪ್ಪುಗಳನ್ನು ಮಾಡ್ತೀರಿ. ಆದರೆ ನೀವೆಷ್ಟೇ ತಪ್ಪನ್ನು ಮಾಡಿದ್ರು, ಯಾವುದೇ ತಪ್ಪನ್ನು ಮಾಡಿದ್ರು, ನಿಮ್ಮ ತಾಯಿಯವರು ಅಥವಾ ಹಿರಿಯ ಮಹಿಳಾ ಸದಸ್ಯರು ಅದನ್ನು ಸರಿಪಡಿಸ್ತಾರೆ. ಆ ತಪ್ಪು ಮುಂದುವರ್ಕೊಂಡು ಹೋಗೋಕ್ಕೆ ಅಥವಾ ಹೆಚ್ಚಾಗೋದಕ್ಕೆ ಬಿಡಲ್ಲ. ಇದರಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನು ಮಾಡ್ತೀರಿ, ನೀವು ನೋಡೋಕ್ಕೆ ಸ್ವಲ್ಪ ಸೈಲೆಂಟಾಗೇ ಇರ್ತೀರಿ. ಆದರೆ ಯಾರಾದರೂ ನಿಮ್ಮ ನೀತಿಯನ್ನು ವಿರೋಧಿಸಿದರೆ ಕೋಪಗೊಳ್ತೀರಿ. ಅದರಲ್ಲೂ ಮುಖ್ಯವಾಗಿ ನೀವೇನಾದರೂ ಅಧಿಕಾರಿಗಳಾಗಿದ್ದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಪ್ರೀತಿ ವಿಶ್ವಾಸದಿಂದಿರಿ, ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಇದು ತುಂಬ ಮುಖ್ಯವಾದ್ದು. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷಿಸಿದ ಆದಾಯ ಇರುತ್ತೆ, ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಡಿ, ಒಳ್ಳೆಯ ಆರೋಗ್ಯ ನಿಮಗಿರುತ್ತೆ. ಧನುರಾಶಿಯವರಿಗೆ ಇಲ್ಲಿ ಈ ಕುಟುಂಬದಲ್ಲಿ ಯಾವುದೇ ಒಂದು ವಿಚಾರವನ್ನು ತೆಗೀಲಿ, ಅದು ಆ ವಿಚಾರ ದೊಡ್ಡ ಮಟ್ಟದ್ದಾಗಿರಲಿ ಅಥವಾ ಸಣ್ಣ ಮಟ್ಟದ್ದಾಗಿರಲಿ, ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಹೇಳ್ತಾರಲ್ಲ, ಈ ಒಬ್ಬರೊಬ್ಬರು ಮನಸ್ಸು ಒಬ್ಬರೊಬ್ಬರು ದೃಷ್ಟಿ ಒಂದೊಂದು ಥರ ಇರುತ್ತೆ, ಒಂದೊಂದು ದಿಕ್ಕಿಗಿರುತ್ತೆ. ಇದರಿಂದ ಸಣ್ಣದಾದ ಒಂದು ಈ ಸಮಸ್ಯೆಗಳು ಸಹ ದೊಡ್ಡದಾಗಿ ಪರಿಣಮಿಸುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಬುದ್ಧಿವಂತಿಕೆಗೆ ನೀವು ಹೆಚ್ಚಿನ ಪ್ರಾಶಸ್ತ್ಯ ಕೊಡಿ. ವಾದ ವಿವಾದಕ್ಕಿಂತ ಭಿನ್ನಾಭಿಪ್ರಾಯಕ್ಕಿಂತ ಇರುವ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬಹುದು ಅನ್ನೋದ್ರ ಕಡೆ ಗಮನ ಕೊಡ್ತು ಅಂದರೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ, ಯಾವುದೇ ತೊಂದರೆ ಅನ್ನೋದು ಉಂಟಾಗಲ್ಲ. ಇದು ಮುಖ್ಯವಾಗಿ. ಆನಂತರ ಮತ್ತೊಂದೇನಪ್ಪ ಅಂದರೆ, ನಿಮ್ಮ ಮನಸ್ಸಿನ ಬೇಸರವನ್ನು ಹೋಗಲಾಡಿಸೋಕ್ಕೆ ನಿಮ್ಮ ಈ ಬಾಳ ಸಂಗಾತಿ ಸ್ವಲ್ಪ ಈ ಜೋಕ್ಸ್ ಮಾಡೋದು, ಇಲ್ಲ ನಿಮ್ಮ ಮನಸ್ಸನ್ನು ಬೇರೆ ಕಡೆ ವಾಲಿಸೋದು, ಒಟ್ಟಾರೆ ನಿಮ್ಮ ಬೇಸರವನ್ನು ದೂರ ಮಾಡೋದ್ರಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ. ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಕುಟುಂಬದ ಮಹಿಳಾ ಸದಸ್ಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಸ್ವಲ್ಪ ತೊಂದರೆ ಉಂಟಾಗ್ಬೋದು, ಯಾವುದನ್ನು ನೆಗ್ಲಿಜೆನ್ಸ್ ಇರಬಾರ್ದು, ಕಡೆಗಣ್ಣಿನಿಂದ ನೋಡ್ಬೋದು. ಅಷ್ಟೇ ತಾನೇ ಆಗುತ್ತೆ, ಹೋಗಿ ಸರಿ ಹೋಗುತ್ತೆ, ಹೋಗು ಅಂದರೆ ಅದು ದೊಡ್ಡ ಪ್ರಮಾದ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು ನಿಮಗೆ ಈ ಪುರುಷ ಸದಸ್ಯರಿಗೆ ನಿಮ್ಮ ಭಾವಮೈದುನನಿಂದ ಸಾಕಷ್ಟು ಸಹಕಾರ ಸಿಗುತ್ತೆ. ಎಲ್ಲ ವಿಚಾರದಲ್ಲೂ, ಅದು ಹಣಕಾಸಿನ ವಿಚಾರ ಆಗಿರ್ಬೋದು, ನಿಮ್ಮ ಕೆಲಸ ಕಾರ್ಯದ ವಿಚಾರ ಆಗಿರ್ಬೋದು. ದೊರೆಯುವ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ನಿರೀಕ್ಷೆಯಂತೆ ನೀವು ಹಣವನ್ನು ಸಂಪಾದನೆ ಮಾಡೋ ಒಂದು ಚತುರತೆ ನಿಮ್ಮಲ್ಲಿ ಇರುತ್ತೆ. ಇನ್ನು ಆರೋಗ್ಯದಲ್ಲಿ ಸಹ ತೊಂದರೆ ಏನು ಉಂಟಾಗಲ್ಲ. ಮಕರ ರಾಶಿಯಲ್ಲಿ ಹುಟ್ಟಿರೋರು ಕೆಲವರಿಗೆ ಬಹುದಿನದಿಂದ ಆರೋಗ್ಯದ ಸ್ವಲ್ಪ ಸಮಸ್ಯೆ ಕಂಡು ಬಂದಿರುತ್ತೆ. ಯಾವುದೇ ಮಾತ್ರೆ ತೊಗೊಳ್ಳಿ ಸಂದಿರಲ್ಲ, ಯಾವುದೇ ಡಾಕ್ಟ್ರ್ ಮೀಟ್ ಮಾಡಲಿ ಸರಿ ಹೋಗಿರಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಆತ್ಮವಿಶ್ವಾಸ.
ನೀವು ಏನೇ ಔಷಧಿ ತೊಗೊಂಡ್ರೂ ಅಷ್ಟೇ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇದ್ದರೆ, ಇಲ್ಲದೆ ಹೋದರೆ ಆ ಒಂದು ಔಷಧಿ ಕೆಲಸ ಮಾಡಲ್ಲ. ಇಲ್ಲೂ ಆಗೋದಷ್ಟೇ. ಸಣ್ಣ ಪುಟ್ಟ ಅನಾರೋಗ್ಯದ ಅಥವಾ ಆರೋಗ್ಯದಲ್ಲಿನ ಸಮಸ್ಯೆಯನ್ನು ಏನು ಮಾಡ್ಕೋತೀರಿ, ದೊಡ್ಡದು ಮಾಡ್ಕೋತೀರಿ. ಸಾಧ್ಯ ಆದಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ, ಏನೂ ತೊಂದರೆ ಉಂಟಾಗಲ್ಲ. ಇನ್ನು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡ್ತಾರೆ. ಆದರೆ ಆತುರದಿಂದ ಯಾವುದೇ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಬೇರೆಯವರ ಒಂದು ಸಹಾಯವನ್ನು ತಗೊಳ್ಳದೆ ಹೋದರೂ ಕೂಡ ಅವರ ಸಲಹೆ ಅಥವಾ ಮಾರ್ಗದರ್ಶನವನ್ನು ತಗೊಂಡ್ರೆ ಕುಟುಂಬದಲ್ಲಿ ಯಾವುದೇ ತೊಂದರೆ ಎದುರಾಗಲ್ಲ. ಪ್ರತಿಯೊಂದು ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲಿರಿ. ಇನ್ನು ಉದ್ಯೋಗದ ವಿಚಾರಕ್ಕೆ ತಗೊಂಡಾಗ ನೀವು ತುಂಬ ಒಳ್ಳೆಯರು ಅಂತ ನಿಮ್ಮ ಸಹೋದ್ಯೋಗಿಗಳಿಗೂ ಗೊತ್ತಿರುತ್ತೆ. ಆದರೆ ಏನು ಮಾಡ್ತೀರಪ್ಪ ಇವತ್ತು ಅಂದರೆ, ಸಣ್ಣ ಪುಟ್ಟ ತಪ್ಪುಗಳನ್ನು ದೊಡ್ಡದಾಗಿ ಮಾಡ್ತೀರಿ. ಅದರಲ್ಲೂ ನೀವೇನಾದ್ರು ಅಧಿಕಾರ ವರ್ಗದಲ್ಲಿದ್ದರೆ ಬೇರೆಯವರನ್ನು ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಿ ಅವರ ತಪ್ಪನ್ನು ಸರಿ ಮಾಡಿದ್ರೆ ಸರಿ ಹೋಗುತ್ತೆ. ಆದರೆ ನೀವೇನು ಮಾಡ್ತೀರಿ, ಬೇರೆಯವರು ಸಣ್ಣ ಮಟ್ಟದ ತಪ್ಪನ್ನು ಮಾಡಿದರೂ ಕೂಡ ಸ್ವಲ್ಪ ಜೋರಾಗಿ ಅವ್ರ ಜೊತೆ ಮಾತಾಡೋದು, ಅದನ್ನು ಕಂಡಮ್ ಮಾಡೋದು ಮಾಡ್ತೀವಿ. ಈ ಕಾರಣದಿಂದ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಉಳಿದೆಲ್ಲರ ವಿರೋಧಕ್ಕೆ ಪಾತ್ರರಾಗಲೇಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಹೊಂದಾಣಿಕೆಯ ಗುಣದಿಂದ ಇದ್ದರೆ ತುಂಬ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ದುಡುಕುತನದ ಮಾತುಕತೆ ಬೇಡ, ಆಗ ಮಾತ್ರ ಉತ್ತಮ ಆದಾಯ ಸಿಗುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಗಂಟಲಿಗೆ ಸಂಬಂಧಪಟ್ಟಂತಹ ದೋಷ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇದೆ. ಕುಂಭರಾಶಿಯಲ್ಲಿ ಹುಟ್ಟಿರೋರು ನೀವು ಏನಪ್ಪ ಮಾಡ್ತೀರಿ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅಷ್ಟೇನೂ ತುಂಬ ಆಸಕ್ತಿಯನ್ನು ತೋರಲ್ಲ. ಕಾರಣ ಏನು ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ. ಒಂದು ವೇಳೆ ಈ ಕೆಲಸವನ್ನು ನಾನು ಮಾಡೋದಕ್ಕೆ ಸಾಧ್ಯ ಆಗದೆ ಹೋದರೆ, ಒಂದು ವೇಳೆ ಈ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ನಡೆಯುತ್ತದೆ, ಏನಾಗುತ್ತೆ, ಕುಟುಂಬದ ಇತರೆ ಸದಸ್ಯರು ಬಂದು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲಿ ಇರುತ್ತೆ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಇವತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬದಲ್ಲಿ ಯಾರಿಂದನೂ ಯಾವುದೇ ರೀತಿಯ ಸಹಾಯ ಸಹಕಾರ ಸಿಗೋದಿಲ್ಲ. ಆದ್ದರಿಂದ ಸ್ವಲ್ಪ ಈ ಒಂದು ಏಕಾಗ್ರತೆಯಿಂದ, ಅಂದರೆ ಒಂದೇ ಮನಸ್ಸಿನಿಂದ ನಿಮ್ಮ ಜವಾಬ್ದಾರಿಗಳನ್ನು ಆರಂಭಿಸಿ ಮಾಡೋದಕ್ಕೆ ಶುರು ಮಾಡಿ ಖಂಡಿತವಾಗ್ಲೂ ನಿಮಗೆ ಉತ್ತಮ ಯಶಸ್ಸು ಸಿಗುತ್ತೆ. ಕುಟುಂಬದಲ್ಲಿ ಅನೇಕ ಈ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ನಡೆಯುತ್ತೆ. ಅದರ ಸಂಪೂರ್ಣ ಜವಾಬ್ದಾರಿ ನಿಮಗೆ ಸಿಗುತ್ತೆ. ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀರಿ. ಈ ಕುಟುಂಬದಲ್ಲಿ ಒಟ್ಟಾರೆ ಬೇರೆಯವರ ಮೇಲೆ ಅವಲಂಬಿತರಾಗಬಾರ್ದು, ನಿಮ್ಮ ಸ್ವಂತ ನಿರ್ಣಯಗಳನ್ನು ತಗೋಬೇಕು. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಏನಾಗುತ್ತಪ್ಪ ಅಂದರೆ, ನಿಮ್ಮ ಸ್ವಂತ ನಿರ್ಣಯಗಳನ್ನು ತಗೊಂಡ್ರೆ ನೀವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯನೇ ಆಗಲ್ಲ. ಆದ್ದರಿಂದ ನಿಮ್ಮ ಪ್ರತಿಯೊಂದು ವಿಚಾರದಲ್ಲೂ ಕುಟುಂಬದಲ್ಲಿ ಇರೋ ಬೇರೆಯವರ, ಅಂದರೆ ಈ ಕುಟುಂಬ ಅಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ಬೇರೆ ಸಹವರ್ತಿಗಳ ಒಂದು ಮನಸ್ಸನ್ನು ಅರಿತು ಅದರಂತೆ ನಡ್ಕೊಳ್ಳಿ. ದುಡುಕುತನದಿಂದ ತೊಂದರೆ ಆಗುತ್ತೆ, ಹಾಗೆ ಅತಿಯಾದ ಆತ್ಮವಿಶ್ವಾಸದಿಂದನೂ ತೊಂದರೆ ಆಗುತ್ತೆ. ನಿಮ್ಮ ಮನಸ್ಸಿನ ವಿಚಾರವನ್ನು ಬೇರೆಯವರಿಗೆ ಹೇಳದೆ ಹೋದರೂ ತೊಂದರೆ ಆಗುತ್ತೆ. ಒಟ್ಟಾರೆ ನೀವು ಇವತ್ತು ನೀರಿನಂತೆ ಎಲ್ಲರ ಜೊತೆ ಬೆರೆತುಕೊಂಡು ಇರಬೇಕು, ಅಂಥ ವಾತಾವರಣ ಸೃಷ್ಟಿ ಆಗುತ್ತೆ. ಅದನ್ನು ಬಳಸ್ಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾನಸಿಕ ಒತ್ತಡದಿಂದ ಬಳಲ್ತೀರಿ, ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಮೀನರಾಶಿಯಲ್ಲಿ ಜನಿಸಿರೋರು ಇಲ್ಲೇನಪ್ಪ ಆಗುತ್ತೆ ಅಂದರೆ, ನಿಮ್ಮ ತಂದೆಯವರಿಗೆ ಅಥವಾ ಕುಟುಂಬದ ಹಿರಿಯರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರೋ ಸಾಧ್ಯತೆ ಇದೆ. ಅದು ಸಣ್ಣ ಪುಟ್ಟ ತೊಂದರೆ ಆದರೂ ಕೂಡ ಏನಾಗುತ್ತೆ, ಹೇಳ್ತಾರಲ್ಲ, ಸಣ್ಣ ಗಾಯನ ಕೆರೆದು ದೊಡ್ಡದು ಮಾಡಿಕೊಂಡ್ರು ಅಂತ, ಆ ರೀತಿ ಆಗುತ್ತೆ. ಸಣ್ಣ ಪುಟ್ಟ ತೊಂದರೆ ಇದ್ದರೂ ಕೂಡ ಅತಿಯಾದ ಒಂದು ಭಯದಿಂದ ಏನು ಮಾಡ್ತಾರೆ, ಮಾನಸಿಕ ನೆಮ್ಮದಿಯನ್ನು ಕಳ್ಕೋತಾರೆ ಅಥವಾ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಇದರಿಂದ ಸಣ್ಣ ಪುಟ್ಟ ಸಮಸ್ಯೆ ಸಹ ದೊಡ್ಡದಾಗಿ ಕಾಣುತ್ತೆ. ಆದ್ದರಿಂದ ಮೊದಲು ನೀವು ಅದರಲ್ಲೂ ನಿಮ್ಮ ಕುಟುಂಬದ ಹಿರಿಯರು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಬೋದು ತುಂಬ ಒಳ್ಳೆಯದು. ನಿಮ್ಮ ತಂದೆಯವರು ಉದ್ಯೋಗದಲ್ಲಿದ್ದರೆ ಒಂದು ರೀತಿ ಇವತ್ತು ಕಷ್ಟದ ದಿನ ಅಂತ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ, ಇವರು ಮಾಡದೇ ಇರೋ ತಪ್ಪಿಗೆ ಇವರು ಉತ್ತರ ಕೊಡಬೇಕಾಗಿ ಬರುತ್ತೆ.
ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ಭೂ ವಿವಾದ ಅಥವಾ ಹಣಕಾಸಿನ ವಿವಾದ ಇದ್ದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದು ಫೈಲ್ಯೂರ್ ಆಗಲ್ಲ. ಅದರಲ್ಲಿ ಏನಾದ್ರು ವಾದ ವಿವಾದಗಳಿದ್ದರೆ ಅದರಿಂದ ಯಾವುದೇ ರೀತಿಯ ಪರಿಹಾರ ಸಿಗಲ್ಲ. ಅದು ಮುಂದುವರ್ಕೊಂಡು ಹೋಗುತ್ತೆ. ನೀವು ಅದಕ್ಕೆ ಹೊಂದ್ಕೊಂಡು ಹೋಗಲೇಬೇಕಾಗತ್ತೆ. ಸ್ವಂತ ವ್ಯಾಪಾರ ವ್ಯವಹಾರ ಇದ್ದರೆ ಅದರಲ್ಲೂ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಈ ಪಾಲುಗಾರಿಕಾ ವ್ಯಾಪಾರ ವ್ಯವಹಾರದಲ್ಲಿದ್ದರೆ ಉತ್ತಮ ಆದಾಯ ಸಿಗುತ್ತೆ. ಅದರ ಬಗ್ಗೆ ಯೋಚನೆ ಬೇಡ. ಇನ್ನು ಲೋಹದ ವಸ್ತುವಿನ ನಿಮ್ಮ ದೇಹಕ್ಕೆ ತಾಗಿ ಕೈಗೆ ತಾಗಿರೋದು ಏನಾಗಿ ಸ್ವಲ್ಪ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇದೆ. ಉದಾಹರಣೆ, ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಗೃಹಿಣಿಯರು, ತಗಲಿಬಿಡುತ್ತೆ. ಅವ್ರು ಅನ್ಕೋತಾರೆ ಮಾಮೂಲಿ ನಿತ್ಯ ಯೂಸ್ ಮಾಡೋ ಚಾಕು ಏನೂ ಆಗಲ್ಲ ಅಂತ. ಅಲ್ಲಿ ಇನ್ಫೆಕ್ಷನ್ ಆಗಿಬಿಡುತ್ತೆ. ಅಂದರೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ನೆಗ್ಲಿಜೆನ್ಸು ಖಂಡಿತ ಬೇಡ. ನೆಗ್ಲಿಜೆನ್ಸ್ ಇದ್ದರೆ ತೊಂದರೆ ಪಡ್ತೀರಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಸಮಸ್ಯೆ ಎದುರಾಗಲ್ಲ. ಆದರೆ ಪ್ರತಿಯೊಂದು ಹಣಕಾಸಿನ ವ್ಯವಹಾರ ನಿಮ್ಮ ಒಳ್ಳೆಯ ತೀರ್ಮಾನವನ್ನು ಅವಲಂಬಿಸಿದೆ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.